ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಚಿನ್ನಯ್ಯ ಕೊಟ್ಟಿದ್ದ ಹೇಳಿಕೆಯಿಂದ ಶುರುವಾದ ಪ್ರಹಸನ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಅದರಲ್ಲೂ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಎದುರಿಸ್ತಾರೋ ತಿಮರೋಡಿಯನ್ನ ಅಂದ್ರೆ ಹಿಂದೆ ಬೇರೆ ಒಂದು ಪ್ರಕರಣಕ್ಕಾಗಿ ಈಗ ಗಡಿಪಾರ್ ಮಾಡಲಾಗಿದೆ, ರಾಯಚೂರಿಗೆ ಕಳಿಸಲಾಗಿದೆ ಬೆಳ್ತಂಗಡಿಯಿಂದ. ಮತ್ತೊಂದು ಕಡೆ ಇವತ್ತು ಚಿನ್ನಯ್ಯ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಮಾಡೋ ಪ್ರಕ್ರಿಯೆ ಕೂಡ ನಡೆದಿದೆ. ಹಾಗಾದ್ರೆ ಏನಿದು ಕಹಾನಿ, ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪರ ಹೋರಾಟದ ನೇತೃತ್ವ ವಹಿಸಿದವರು, ಬುರುಡೆ ಚಿನ್ನಯ್ಯನಿಗೆ ಆಶ್ರಯವನ್ನು ನೀಡಿದವರು. ಧರ್ಮಸ್ಥಳದಲ್ಲಿ ಎಸ್ಐಟಿ ಶವಶೋಧ ಆರಂಭ ಮಾಡ್ತಿದ್ದಂತೆ ಮಹೇಶ್ ತಿಮರೋಡಿ ಹೆಸರು ಜಾಸ್ತಿಯೇ ಸದ್ದು ಮಾಡಿತ್ತು. ಇದೀಗ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಗಡಿಪಾರಾಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡದಿಂದ ಗಡಿಪಾರು. ರಾಯಚೂರಿನ ಮಾನ್ವಿ ತಾಲೂಕಿಗೆ 1 ವರ್ಷ ಕಾಲ ಗಡಿಪಾರು. ಹೌದು, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ 32 ಪ್ರಕರಣಗಳು ಈ ತನಕ ದಾಖಲಾಗಿವೆ. ಅದರಲ್ಲೂ ಕಳೆದ 1 ತಿಂಗಳಲ್ಲೇ 5 ಕೇಸ್ಗಳು ತಿಮರೋಡಿ ವಿರುದ್ಧ ಬಿದ್ದಿವೆ. ಈ ವಿಚಾರವನ್ನ ಮುಂದಿಟ್ಟು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಗಡಿಪಾರು ನೋಟಿಸ್ ಸಿಕ್ಕ ಕೂಡಲೇ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತೊರೆಯಬೇಕು. ಜಿಲ್ಲೆಯಲ್ಲಿ ಕಾಣಿಸಿಕೊಂಡ್ರೆ ಪೊಲೀಸರೇ ನೋಟಿಸ್ ಕೊಟ್ಟು ರಾಯಚೂರಿಗೆ ಬಿಟ್ಟು ಬರ್ತಾರೆ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಚಿನ್ನಯ್ಯನ ನಡುವಿನ ಸಂಭಾಷಣೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ಚಿನ್ನಯ್ಯನ 14ನೇ ವಿಡಿಯೋದಲ್ಲಿ 13ನೇ ಪಾಯಿಂಟ್ ಬಗ್ಗೆ ಹೇಳಿದ್ದಾನೆ. ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ತುಂಡದಲ್ಲಿ ಯಾವುದು ಬಟ್ಟೆ ಯಾವುದೋ ಬಟ್ಟೆ ನಮ್ಮ ಅದೇ ಹೇಳಿದ್ದಲ್ಲ ಯಾರ ಅದರಲ್ಲಿ ಒಂದು ನಂಗ ತಂದು ಅದು ಅವರೇ ಕಟ್ಟಿದ್ದು. ನಾನು ಕೇಳಿದ ನನಗೆ ನಾನಾಗ ಮದುವೆ ಆಗಿದೆ. ಇನ್ನು ಸೌಜನ್ಯ ಸಾವಿನ ಬಳಿಕ ಶವ ಸಿಗೋದು ಕಡಿಮೆ ಆಯಿತು ಅಂತಾನು ಹೇಳಿದ್ದಾನೆ. ನನಗೆ ನೆಮ್ಮದಿಗೆ ಘಟನೆ ಹೌದೌದು, ಅದ ನಂತರ ನನ್ನನ್ನು ಕಳಿಸಿದ್ದು ಸೌಜನ್ಯನ ಘಟನೆ ಹೌದು. ಅದರ ಮೇಲೆ 2015 ತನಕ ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ ಇವತ್ತು ಹೇಳಿಕೆ ದಾಖಲಿಸಿದ್ದಾನೆ. ವಿಎನ್ಎಸ್ 183 ಅಡಿ ಸ್ವಇಚ್ಛಾ ಹೇಳಿಕೆಯನ್ನ ಕೋರ್ಟ್ ರೆಕಾರ್ಡ್ ಮಾಡಿಕೊಂಡಿದೆ. ಇನ್ನು ಸ್ವಇಚ್ಛಾ ಹೇಳಿಕೆ ದಾಖಲು ಮಾಡ್ತಿದ್ದಾಗ ಚಿನ್ನಯ್ಯ ಕಣ್ಣೀರಿಟ್ಟು ನಂದೇನು ತಪ್ಪಿಲ್ಲ ಎಂದಿದ್ದಾನೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.